ಒಂದು ಬೀದಿ, ಒಂದು ಜೀವ, ಒಂದು ಆಶಯ ಕತೆ. ಉಪ್ಪಳದ ಬೀದಿ, ಜನರ ಗದ್ದಲ, ವಾಹನಗಳ ಶಬ್ದ. ಆ ಮಧ್ಯೆ ಮೌನವಾಗಿ ಅಲೆದಾಡುತ್ತಿದ್ದ ಒಂದು ಜೀವ. ಮಾತು ಕಡಿಮೆ, ದೃಷ್ಟಿ ಚಂಚಲ, ಮನಸ್ಸಿನಲ್ಲಿ ಗೊಂದಲಗಳ ಮಳೆಯಂತೆ. ಅವನೇ ಹೊಸಂಗಡಿಯ ರಮೇಶ್ ಅರಿಬೈಲ್. ಬದುಕು ಒಮ್ಮೆ ಕೈ ಹಿಡಿದ ಕೈಗಳನ್ನು ಬಿಟ್ಟಾಗ ಬೀದಿ ಅವನಿಗೆ ಮನೆ ಆಯಿತು. ಆತಂಕ ಅವನ ನೆರಳಾಗಿ ಬಂತು. ಸ್ವಚ್ಛತೆ ಮರೆತು ಹೋಯಿತು. ಆಲೋಚನೆಗಳು ಚದುರಿ ಹೋದವು. ಅವನು ಬೀದಿಯಲ್ಲಿ ನಡೆಯುತ್ತಿದ್ದರೂ ನಿಜವಾಗಿ ತನ್ನೊಳಗೆ ದಾರಿ ತಪ್ಪಿದ್ದ. ಆ ಕ್ಷಣದಲ್ಲಿ ಒಬ್ಬ ಕಾಳಜಿಯ ಕಣ್ಣು ಅವನಿಗೆ ಕಂಡಿತು. ಮಾನವೀಯತೆ ಹೆಸರಿನ ಹೃದಯವೊಂದು ನಿಲ್ಲಿಸಿ ಕೇಳಿತು, ಇವನಿಗೆ ಯಾರೂ ಇಲ್ಲವೇ? ಶ್ರೀ ಹಮೀದ್ ವಿ ಆ ಪ್ರಶ್ನೆಗೆ ಕಾರ್ಯರೂಪ ನೀಡಿದರು. ಸ್ನೇಹಾಲಯಕ್ಕೆ ಸುದ್ದಿ ತಲುಪಿತು. ಆಶೆಯ ದಾರಿ ತೆರೆದಿತು. ಜನವರಿ 6, 2026. ಆ ದಿನ ಬೀದಿಗೆ ವಿದಾಯ ಹೇಳಿದ ರಮೇಶ್ ಸ್ನೇಹದ ಮನೆಗೆ ಕಾಲಿಟ್ಟ. ಸ್ನೇಹಾಲಯದ ತಂಡ ಅವನನ್ನು ಮೃದುವಾಗಿ ರಕ್ಷಿಸಿ ಮಾನಸಿಕ ಸಾಮಾಜಿಕ ಪುನರ್ವಸತಿ ಕೇಂದ್ರಕ್ಕೆ ಸುರಕ್ಷಿತವಾಗಿ ಕರೆತಂದಿತು. ಅಲ್ಲಿ ದಂಡನೆ ಇರಲಿಲ್ಲ, ಆದೇಶ ಇರಲಿಲ್ಲ, ಇತ್ತು ಮಾತ್ರ ಆರೈಕೆ, ಮಾತಾಡದ ನೋವಿಗೂ ಸ್ಪಂದನೆ. ಇಂದು ಅವನು ವೈದ್ಯಕೀಯ ಆರೈಕೆಯಲ್ಲಿ, ನಿರಂತರ ಮೇಲ್ವಿಚಾರಣೆಯಲ್ಲಿ, ಮಾನಸಿಕ ಬೆಂಬಲದ ನೆರಳಲ್ಲಿ ಮತ್ತೆ ತನ್ನೊಳಗಿನ ಬದುಕನ್ನು ಹುಡುಕುತ್ತಿದ್ದಾನೆ. ಅವನ ಕತೆ ಇನ್ನೂ ಪೂರ್ಣವಾಗಿಲ್ಲ. ಕುಟುಂಬದ ಹುಡುಕಾಟ ಮುಂದಿದೆ. ಮರಳಿ ಮನೆ ಸೇರಿಸುವ ಕನಸು ಜೀವಂತವಾಗಿದೆ. ಈ ಎಲ್ಲದರ ಹಿಂದೆ ಒಂದು ದಾರಿ ತೋರಿಸುವ ಬೆಳಕು ಇದೆ. ಬ್ರದರ್ ಜೋಸೆಫ್ ಕ್ರಾಸ್ತಾ ಅವರ ಕರುಣೆಯ ನಾಯಕತ್ವ. ಅವರ ಮಾರ್ಗದರ್ಶನದಲ್ಲಿ ಸ್ನೇಹಾಲಯವು ಬೀದಿಗಳಲ್ಲಿ ಮರೆತ ಬದುಕುಗಳಿಗೆ ಗೌರವ, ಸುರಕ್ಷತೆ ಮತ್ತು ಆಶೆಯನ್ನು ಮರಳಿ ಕೊಡುತ್ತಿದೆ. ಏಕೆಂದರೆ ಒಂದು ಜೀವ ಬೀದಿಯಿಂದ ಎದ್ದು ಬಂದರೆ ಮಾನವೀಯತೆ ಜಯಿಸುತ್ತದೆ. ಒಂದು ಹೃದಯಕ್ಕೆ ಆಸರೆ ಸಿಕ್ಕರೆ ಜಗತ್ತೇ ಸ್ವಲ್ಪ ಉತ್ತಮವಾಗುತ್ತದೆ. ರಮೇಶ್ ಅರಿಬೈಲ್ ಅವರ ಕುಟುಂಬದ ಕುರಿತು ಮಾಹಿತಿ ಇರುವವರು ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ.